ಏನು ಚಿತ್ರ, ಬೆಳಗ್ಗೆನೇ ಯಾವುದೋ ಹುಳ ತಲೆಗೆ ಬಿಟ್ಕೊಂಡಿರೋ ಹಾಗಿದೆ. ಒಳ್ಳೆ ಮರಿ ಹಾಕಿರೋ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಲ್ಲ, ಏನು ವಿಷಯ? ಬೆಳಗ್ಗೆಯಿಂದ ನನ್ನ ತಲೆಯಲ್ಲಿ ಏನೋ ಒಂದು ಅನುಮಾನ ಇದೆ. ನಿನ್ನ ತಲೆಯಲ್ಲಿ ಇಂಥದ್ದು ಏನಾದರೂ ಒಂದು ಇದ್ದೇ ಇರುತ್ತಲ್ಲ. ನೋಡು, ಅದೇನೇ ಇದ್ರೂ ನಾನು ಇರೋವಾಗಲೇ ನನ್ನ ಎದುರಿಗೆ ಕೇಳಿ ಮುಗಿಸ್ಬಿಡು. ಮನೆಯವ್ರ ಮುಂದೆಲ್ಲ ಏನೇನೋ ಮಾತಾಡಿ ಆಭಾಸ ಮಾಡಬೇಡ. ನನಗೆ ಯಾಕೋ ಈ ಅಮೃತ ನಡೆ ನುಡಿ ನೋಡಿದ್ರೆ ಅನುಮಾನ ಬರ್ತಿದೆ. ಅವಳು ಸಾಮಾನ್ಯದ ಹೆಣ್ಣಲ್ಲ ರೀ. ಏನೋ ಮಾಸ್ಟರ್ ಪ್ಲಾನ್ ಮಾಡಿಕೊಂಡೆ ಅರ್ಜುನ್ನ ಮದುವೆ ಆಗಿ ಈ ಮನೆಗೆ ಕಾಲಿಟ್ಟಿದ್ದಾಳೆ ಅನ್ನಿಸ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾತ್ರಿ ಯಾವ ಕ್ರೈಮ್ ಸಿನಿಮಾ ನೋಡಿ ಮಲ್ಕೊಂಡೆ? ಅಲ್ಲ, ನಿನ್ನೇನು ಪತ್ತೇದಾರಿ ಪ್ರತಿಭಾ ಅಂದ್ಕೊಂಡ್ಬಿಟ್ಟಿದ್ಯಾ? ಹೋಗಿ ಸುಮ್ಮನೆ, ನಂಗೆ ಮಾಡೋಕ್ಕೆ 1000 ಕೆಲಸ ಇದೆ. ರೀ, ಸ್ವಲ್ಪ ನಿಂತ್ಕೊಳ್ರಿ. ನಿಮಗೆ ಯಾವಾಗಲೂ ನನ್ನ ಮಾತು ಅಂದ್ರೇ ಅಸಡ್ಡೆ. ಒಂದು ಸ್ವಲ್ಪ ನಾನು ಹೇಳೋದನ್ನು ಕೇಳ್ತೀರಾ? ಮೊದಲೆಲ್ಲ ಅರ್ಜುನ್ಗೆ ಅಮೃತನ್ ಕಂಡ್ರೆ ತುಂಬ ಇಷ್ಟ ಇರ್ತಿತ್ತು. ಯಾವಾಗಲೂ ಅವಳು ಹಿಂದೆನೇ ಸುತ್ತಾಡ್ತಿದ್ದ. ಆದರೆ ಆಗ ಅಮೃತನ್ಗೆ ಅರ್ಜುನ್ ಕಂಡ್ರೇ ಆಗ್ತಾ ಇರಲಿಲ್ಲ. ಅವನನ್ನು ಬೈದ್ಲು, ಅವಮಾನ ಮಾಡಿದ್ಲು. ಹೀಗೆಲ್ಲ ಆಯಿತು. ಕೊನೆಗೆ ಅರ್ಜುನ್ ನಿಶ್ಚಿತಾರ್ಥ ಮಯೂರಿ ಜೊತೆ ಆಯಿತು. ಆಗಲೂ ಅಮೃತ ಸುಮ್ಮನೆ ಇದ್ಲು. ಆಮೇಲೆ ಅರ್ಜುನ್ ಮದುವೆ ದಿನ ಹತ್ತಿರ ಬರ್ತಾ ಇದ್ದಂಗೆ ಅಮೃತ ಮನ್ಸು ಬದಲಾಯಿಸಿ ನಾನು ಅವನನ್ನೇ ಪ್ರೀತಿಸೋದು, ಅವನನ್ನೇ ಮದುವೆ ಆಗೋದು ಅಂತ ಮಯೂರಿ ಜೊತೆ ಆಗಬೇಕಾಗಿದ್ದ ಮದುವೆನ ಮುರಿದು ಕೊನೆಗೆ ಅವಳೇ ಮದುವೆ ಆದ್ಲು. ಇದೆಲ್ಲ ಯಾವ ಉದ್ದೇಶಕ್ಕೆ? ಇದನ್ನೆಲ್ಲ ನೋಡಿದ್ರೆ ನಿಮಗೆ ವಿಚಿತ್ರ ಅನ್ನಿಸ್ತಾ ಇಲ್ವಾ? ಚಿತ್ರ, ಇವೆಲ್ಲ ಹಳೆ ವಿಷಯ. ಈಗ ಇದೆಲ್ಲ ಬೇಕೇನೆ? ನೋಡಿ, ವಿಷಯ ಅಷ್ಟೇ ಆಗಿದ್ದಿದ್ರೆ ಬೇಡವಾಗಿರ್ತಿತ್ತು. ಅಷ್ಟೆಲ್ಲ ಅವನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡ್ಳು. ಅರ್ಜುನ್ನ ಯಾಕೆ ದೂರ ಇಟ್ಟಿದ್ದಾಳೆ? ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದಿತ್ತಲ್ವಾ? ಯಾಕೆ ಈಗ ಅವಳಿಗೆ ಎರಡೆರಡು ಮನಸ್ಸು? ಇದರೊಳ್ಳೆ ಗೊತ್ತಾಗ್ತಾ ಇಲ್ವಾ ಅವಳು ಏನೋ ಹುನ್ನಾರ ಮಾಡ್ತಿದ್ದಾಳೆ ಅಂತ? ಮದುವೆ ಆಗಿ ಇಷ್ಟು ದಿನ ಆದರೂ ಅರ್ಜುನ್ ಅಂತ ಗಂಡನ್ನ ದೂರ ಇಟ್ಟಿದ್ದಾಳೆ ಅಂದರೆ ಅನುಮಾನ ಬರಲ್ವಾ? ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತಿಲ್ವೇನ್ರಿ? ಹ್ಞೂ ಕಣೆ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನನಗೇನೋ ಅನಿಸ್ತಾ ಇದೆ. ಅಲ್ವಾ? ಮತ್ತೆ ನಿಮ್ಗೇನು ಅನ್ನಿಸ್ತಿದೆ ರೀ? ನಿನಗೆ ತಲೆ ಸರಿ ಇಲ್ಲ. ಯಾವುದಾದ್ರೂ ಒಳ್ಳೆ ಸೈಕೇಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನಿಸ್ತಿದೆ ರೀ. ಚಿತ್ರ, ಮನೇಲಿ ಈಗಾಗಲೇ 1000 ಟೆನ್ಷನ್ಸ್ ಇದೆ. ನೀನು ಇನ್ನೊಂದಷ್ಟು ಸೇರಿಸ್ಬೇಡ ಪ್ಲೀಸ್. ನೀನು ತೆಪ್ಪಗಿದ್ರೆ ದೊಡ್ಡ ಉಪಕಾರ ಆಗುತ್ತೆ. ಬಂದ್ಯಾ ರುದ್ರ? ಪರವಾಗಿಲ್ವೇ? ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನನ್ನ ಆಜ್ಞೆಯನ್ನು ಪಾಲಿಸೋಕ್ಕೆ ಒಪ್ಪಿದ್ಯಾ ಅಂತಾಯಿತು. ಖಂಡಿತವಾಗಿ ಗುರುಗಳೇ. ಬಯಸಿರೋ ವಸ್ತು ತಾನಾಗಿಯೇ ನನ್ನ ಬಳಿ ಒಲಿದು ಬರ್ತಿದೆ ಅನ್ನೋವಾಗ ಇಷ್ಟು ಮಾಡದಿದ್ರೆ ಹೇಗೆ ಹೇಳಿ? ಆಗಬಹುದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್